ಯಾಕೆ? ಇತ್ತೀಚೆಗೆ 2-3 ದಿನದಿಂದ ನಾನು ನಿನ್ನ ಜೊತೆ ಸ್ವಲ್ಪ ಒಟ್ಟಾಗಿ ನಡ್ಕೊಂಡ್ಬಿಟ್ಟೆ. ನೀನು ನನಗೆ ಸರಿಯಾಗಿ ಟೈಮ್ ಕೊಡ್ತಿಲ್ಲ, ಏನಾದರೂ ಸಮಸ್ಯೆ ಹೇಳ್ಕೊಳ್ಳೋಣ ಅಂತ ಬಂದರೆ ಕೇಳಿಸ್ಕೊತಿಲ್ಲ ಅನ್ನೋ ಕಾರಣಕ್ಕೆ. ನಾನು ನಿನ್ನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ ಅನ್ನೋದು ನಿನ್ನ ಪ್ರಾಬ್ಲಮಾ, ಅಥವಾ ಮಾವನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೀನಿ ಅನ್ನೋದು ನಿನ್ನ ಪ್ರಾಬ್ಲಮಾ? ನಿನಗೇನು ಅನಿಸುತ್ತೆ? ಮಾವನ್ ಕಂಡ್ರೆ ನಿನಗೆ ಜೆಲಸ್ ಅನ್ಸುತ್ತೆ. ಸುಳ್ಳ? ನಿಜ. ಆದರೆ ಎಲ್ಲಿ ಅವ್ರ ಕಾರಣಕ್ಕೆ ನನ್ನಿಂದ ನೀನು ದೂರ ಆಗಿಬಿಡ್ತೀಯೋ ಅಂತ ಇನ್ಸೆಕ್ಯೂರ್ ಫೀಲ್ ಕಾಡ್ತಾ ಇದೆ. ಈಗಿಲ್ಲ. ಯಾಕೆ ಅಂತ ಕೇಳು. ಯಾಕೆ? ನೀನು ನನ್ನ ಜೊತೆಗಿದೆಯಲ್ಲ ಜಾನು. ಎಲ್ಲ ಹೆಣ್ಮಕ್ಳು ತನ್ನ ಗಂಡ ಜೊತೆಗಿದ್ರೆ ಸೆಕ್ಯೂರ್ ಫೀಲ್ ಅನುಭವಿಸ್ತಾರೆ, ಆದರೆ ನಾನು ಮಾತ್ರ ನೀನು ನನ್ನ ಜೊತೆಗಿದ್ರೆ ಫುಲ್ ಸೆಕ್ಯೂರ್ ಫೀಲ್ ಅನುಭವಿಸ್ತೀನಿ. ತಪ್ಪಾ? ತಪ್ಪೆ. ಹಾಂ, ನಿಂದೆಲ್ಲ ನಂದು. ನನಗೆ ನಿನ್ನನ್ನು ಅವಾಯ್ಡ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇರಲಿಲ್ಲ ಶ್ರೀ, ಆದರೆ ಈ ಮನೆ ಒಳ್ಳೇದಕ್ಕೋಸ್ಕರ. ಜಾನು, ಆ ವಿಷಯನ ಇವತ್ತು ಇಲ್ಲಿಗೆ ಕ್ಲೋಸ್ ಮಾಡೋಣ. ನೀನೇನೋ ಪ್ರಾಬ್ಲಮ್ ಹೇಳ್ಕೋಬೇಕು ಅಂತ ಬಂದೆ. ಪ್ರಾಬ್ಲಮ್ ಬಂದಿದ್ದು ಆಯಿತು, ಹೋಗಿದ್ದು ಆಯಿತು. ನಾನಿವತ್ತು ನನ್ನೆಲ್ಲ ಕಂಪ್ಲೇಂಟ್ಸು ಮರ್ತು ಬಿಡ್ತೀನಿ. ನೀನು ನಿನ್ನ ಮಾವನ ಬಗ್ಗೆ ಮರ್ತು ಬಿಡು. ಇವತ್ತು ನಾನು ನನ್ನ ಹೆಂಡತಿ ಇಬ್ಬರೇ ಅನ್ಯೋನ್ಯವಾಗಿ ಕಳಿಬೇಕು ಅನ್ನೋದು ನನ್ನ ಇವತ್ತಿನ ಡಿಮ್ಯಾಂಡು. ಈ ನನ್ನ ಡಿಮ್ಯಾಂಡ್ಗೆ ಗ್ರೀನ್ ಸಿಗ್ನಲ್ ಸಿಗ್ಬೋದಾ? ವಾಟ್ಸೇ? ಗುರುಭಾವ ಬಂದ್ರು, ನಿನ್ ಜೀವನ ಏನೋ ಸೆಟ್ಲ್ ಆಯ್ತು. ನನ್ನ ಭವಿಷ್ಯ ನೆನೆಸ್ಕೊಂಡ್ರೆ ಭಯ ಆಗ್ತಿದೆ. ನನ್ಗೀಗ 33 ವರ್ಷ. ನಮ್ ಶ್ರೀ ಎಲ್ಲ ಮ್ಯಾಟ್ರಿಮೋನಿಗಳಲ್ಲಿ ನನ್ನ ಹೆಸರನ್ನ ರಿಜಿಸ್ಟರ್ ಮಾಡಿಸಿದ್ದಾನೆ. ಆದ್ರೆ ನನಗೆ ಹೊಂದುವಂತ ಗಂಡು ಇನ್ನೂ ಸಿಕ್ಕಿಲ್ಲ. ಸಿಗ್ತಾನೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಬೇಜಾರು ಮಾಡ್ಕೋಬೇಡ ಬಸ್ಸು, ಆಗೋ ಟೈಮಿಗೆ ಎಲ್ಲ ಆಗತ್ತೆ ಕಣೆ. ಈಗ ನನ್ನೇ ನೋಡು, ನಿಮ್ಮ ಭಾವ ಬರ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ, ಆದರೆ ಅವ್ರು ಬಂದರು. ಇನ್ನು ಮೋಸಿ ಅವ್ರ ಜೊತೆ ಮಾಡೋ ಸೌಭಾಗ್ಯನೂ ನನಗೆ ಸಿಕ್ತು ಅಲ್ವಾ? ಅದೇ ನನಗೂ ಫೀಲ್ ಆಗ್ತಿರೋದು ಅಕ್ಕ. ಇಷ್ಟು ವರ್ಷ ಈ ಮನೇಲಿ ಯಾವ ಹೆಣ್ಮಕ್ಳು ಭೀಮನಮಾಸೆ ಮಾಡಿರ್ಲಿಲ್ಲ, ಅದ್ರ ಮಹತ್ವನೂ ನನಗೆ ಅರ್ಥ ಆಗಿರ್ಲಿಲ್ಲ. ಇವತ್ತು ನೀನ್ ಭಾವನ್ ಪೂಜೆ ಮಾಡ್ತಿದ್ದಾಗ, ಜಾನವಿ ಶ್ರೀ ಪೂಜೆ ಮಾಡ್ತಿದ್ದಾಗ ಮನಸ್ಸಲ್ಲೇನೋ ತಳಮಳ. ಎಲ್ಲರಿಗೂ ಸಹಜವಾಗಿ ಬದುಕೊಟ್ಟ ಭಗವಂತ ನನಗೆ ಯಾಕೆ ಕೊಡ್ಲಿಲ್ಲ ಅಂತ. ಹಾಗಂತ ನಿನ್ ಬಗ್ಗೆ ಆಗ್ಲಿ ಜಾನವಿ ಬಗ್ಗೆ ಆಗ್ಲಿ ನನಗೆ ಖಂಡಿತ ಹೊಟ್ಟೆ ಕಿಚ್ಚಿಲ್ಲ, ತುಂಬಾ ಸಂತೋಷ ಇದೆ. ಆದ್ರೆ ನನ್ನ ಜೀವನದಲ್ಲಿ ಭೀಮನಮಾಸೆ ಮಾಡೋ ಯೋಗ ಬರುತ್ತೋ ಇಲ್ವೋ ಅನ್ನಿಸ್ತು, ಅದಕ್ಕೆ ಹೇಳ್ಕೊಂಡೆ ಅಕ್ಕ.